ಹಲೋ ಫ್ರೆಂಡ್ಸ್, ನಾವಿವತ್ತು ತ್ರಿಕೋನಮಿತಿ ಪ್ರಸ್ತಾವನೆಯ ಅಭ್ಯಾಸ 11.2ರ ಲೆಕ್ಕಗಳನ್ನು ನಾವಿವತ್ತು ಬಿಡಿಸ್ತಾ ಇದ್ದೇವೆ. ನೋಡಿ, ಅದರಲ್ಲಿ ಒಂದೇ ಲೆಕ್ಕ ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿ ಇದರ ಒಂದು ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ. ನಾವು ಈಗಾಗಲೇ ಸೈನ್ 0 ಡಿಗ್ರಿ, ಸೈನ್ 30 ಡಿಗ್ರಿ, ಸೈನ್ 45 ಡಿಗ್ರಿ, ಸೈನ್ 60 ಡಿಗ್ರಿ ಹೀಗೆ ಆ ಒಂದು ಆಂಗಲ್ಗಳ ಬೆಲೆಯನ್ನು ಏನ್ ಮಾಡಬೇಕು ಲೆಕ್ಕ ಕೊಟ್ಟಿದ್ದಾರೆ ಬುಕ್ ನಲ್ಲಿ. ಅವುಗಳನ್ನ ನಾವು ಬಿಡಿಸ್ಕೊಂತ ಏನ್ ಮಾಡಬೇಕು, ಈ ಲೆಕ್ಕಗಳನ್ನ ಬಿಡಿಸ್ಬೇಕು. ಗೊತ್ತಾಯ್ತಾ? ನಮ್ಗೆ ಈಗಾಗಲೇ ಇದರ ಬೆಲೆಗಳು ಗೊತ್ತಿದ್ದಾವೆ. ಆ ಬೆಲೆಗಳನ್ನ ತುಂಬಿ ನಾವು ಏನ್ ಮಾಡ್ಬೇಕಾಗಿದೆ, ಈ ಲೆಕ್ಕಗಳನ್ನ ಬಿಡಿಸ್ಬೇಕಾಗಿದೆ. ನೋಡಿ, ಸೈನ್ 60 ಡಿಗ್ರಿ ಅಂದ್ರೆ ನಮ್ಗೆ ಈಗಾಗಲೇ ಇದ್ರ ವ್ಯಾಲ್ಯೂ ಗೊತ್ತಿದೆ, √3/2. ಕಾಸ್ 30 ಡಿಗ್ರಿ ಅಂದ್ರೆ ಇದು ಕೂಡ ಏನಾಗುತ್ತೆ, √3/2. ಇಲ್ಲಿ ಏನೂ ಇಲ್ಲ ಅಂದ್ರೆ ಗುಣಾಕಾರ ಅಂದ್ರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಇಲ್ಲಿ ನೋಡಿ ಪ್ಲಸ್, ಇಲ್ಲಿ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಇರೋಣ. ಸೈನ್ 30 ಡಿಗ್ರಿ ಅಂದ್ರೆ ಇದರ ಬೆಲೆ ಎಷ್ಟಾಗುತ್ತೆ ಅಂದ್ರೆ 1/2. ಇಲ್ಲಿ ಏನೂ ಇಲ್ಲ ಅಂದ್ರೆ ಗುಣಾಕಾರ. ಕಾಸ್ 60 ಡಿಗ್ರಿ ಅಂದ್ರೂ ಕೂಡ ಏನಾಗುತ್ತೆ 1/2. ಈಗ ಇವುಗಳನ್ನ ಗುಣಿಸ್ಬಿಡೋಣ. √3 into √3 ಅಂದ್ರೆ ರೂಟ್ ಕ್ಯಾನ್ಸಲ್ ಆಗಿ ಉತ್ತರ ಎಷ್ಟಾಗುತ್ತೆ, 3 ಆಗುತ್ತೆ. 2 4 ಆಗುತ್ತೆ. 4 ಪ್ಲಸ್ 1 1 2 2 4. ಹಾಗಾದ್ರೆ ನೋಡಿ, ಛೇದಗಳು ಸಮ ಇದಾವೆ. ಇವು ಭಿನ್ನ ರಾಶಿಗಳ ಸಂಕಲನದಲ್ಲಿ ಬರ್ತದೆ. ಛೇದಗಳು ಸಮ ಇದ್ದಾಗ ಛೇದವನ್ನು ಹಾಗೆ ಇಟ್ಟು ಇವು ಅಂಶಗಳನ್ನ ಕೂಡಿಸಬೇಕು. 3 + 1 4 ಡಿವೈಡೆಡ್ ಬೈ 4. 4 ಕ್ಯಾನ್ಸಲ್ ಆಗುತ್ತೆ. ಉತ್ತರ ಎಷ್ಟಾಗುತ್ತೆ, 1 ಬರ್ತೈತಿ. ಉತ್ತರ ಎಷ್ಟಾಗುತ್ತೆ ಇದ್ರದ್ದು, ಯಾವುದು, ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ ಪ್ಲಸ್ ಸೈನ್ 30 ಡಿಗ್ರಿ ಕಾಸ್ 60 ಡಿಗ್ರಿ ಬೆಲೆ 1 ಆಗುತ್ತೆ. ಅದೇ ರೀತಿಯಾಗಿ ಈಗ ನೋಡಿ, ಅದೇ ತರನಾದಂತ ಇನ್ನೊಂದು ಲೆಕ್ಕವನ್ನು ಬಿಡಿಸೋಣ. 2 tan ಸ್ಕ್ವೇರ್ 45 ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ. ಇಲ್ಲಿಯೂ ಕೂಡ ನಮಗೆ tan 45 ಡಿಗ್ರಿಯ ವ್ಯಾಲ್ಯೂ, ಕಾಸ್ 30 ಡಿಗ್ರಿ ವ್ಯಾಲ್ಯೂ, ಸೈನ್ 60 ಡಿಗ್ರಿ ವ್ಯಾಲ್ಯೂ ಏನಾಗಿರ್ಬೇಕು, ಗೊತ್ತಿರಬೇಕು. ಬಿಡಿಸೋಣ. ನೋಡಿ, ಇದು 2 ಇಂಟು ಇದೆ, 2 ಇಂಟು ಈಗಾಗಲೇ ನಮ್ಗೆ ಗೊತ್ತಿದೆ 2 ಇದು ಯಾವುದು, tan 45 ಡಿಗ್ರಿ ಅಂದ್ರೆ tan 45 ಡಿಗ್ರಿ ವ್ಯಾಲ್ಯೂ ಎಷ್ಟಾಗುತ್ತದೆ, 1 ಆಗುತ್ತೆ. ಹಾಗಾದ್ರೆ ಇದೇನಿದೆ, ಸ್ಕ್ವೇರ್ ಇದೆ. ಪ್ಲಸ್ ನಮ್ಗೆ ಈಗಾಗಲೇ ಗೊತ್ತು ಏನು, ಇಲ್ಲಿ ನೋಡಿ ಕಾಸ್ 30 ಡಿಗ್ರಿಯನ್ನು ಇಲ್ಲಿ ತಗೊಂಡಿದ್ದೀವಿ. ಕಾಸ್ 30 ಡಿಗ್ರಿ ಎಷ್ಟಾಗುತ್ತೆ, √3/2. ಇಲ್ಲಿ ಸ್ಕ್ವೇರ್ ಇದೆ, ಹಾಗಾಗಿ ಇದಕ್ಕೆ ಏನ್ ಮಾಡೋಣ, ಸ್ಕ್ವೇರ್. ಮೈನಸ್ ಸೈನ್ 60 ಡಿಗ್ರಿ ಬೆಲೆ ಗೊತ್ತಿದೆ, ಸೈನ್ ಇಲ್ಲಿ ತಗೊಂಡಿವಿ ನೋಡಿ. ಹಾಗಾದ್ರೆ ಇದು ಕೂಡ ಏನಾಗುತ್ತೆ, √3/2 ಹೋಲ್ ಸ್ಕ್ವೇರ್. ಗೊತ್ತಾಯ್ತಾ? ಯಾಕಂದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಇದೆ, ಅದಕ್ಕೆ ಇಲ್ಲಿ ಸ್ಕ್ವೇರ್ ಬಂತು. ಇಲ್ಲಿ ಕಾಸ್ ಸ್ಕ್ವೇರ್ ಇದೆ, ಅದಕ್ಕಾಗಿ ಇಲ್ಲಿ ಕೂಡ ಏನ್ ಬಂತು, ಸ್ಕ್ವೇರ್ ಬಂತು. ನೋಡಿ, ಇವೆರಡು ಸೇಮ್ ಇದಾವ. ಸೇಮ್ ಇದ್ದು ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ ಅಂದ್ರೆ ಇವೆರಡು ಏನಾಯ್ತು, ಕ್ಯಾನ್ಸಲ್ ಆಯ್ತು. ಅದೇ ರೀತಿ ಇಲ್ಲಿ 2 1 ವರ್ಗ 1 ಗುಣಾಕಾರ 1 = 2. ಹಾಗಾದ್ರೆ ಇದರ ಬೆಲೆ ಎಷ್ಟಾಯ್ತು, 2 tan ಸ್ಕ್ವೇರ್ 45 ಡಿಗ್ರಿ ಪ್ಲಸ್ ಕಾಸ್ ಸ್ಕ್ವೇರ್ 30 ಡಿಗ್ರಿ ಮೈನಸ್ ಸೈನ್ ಸ್ಕ್ವೇರ್ 60 ಡಿಗ್ರಿ. ಇದರ ಬೆಲೆ ಎಷ್ಟಾಯ್ತು, 2 ಆಯ್ತು. ಹಲೋ ಫ್ರೆಂಡ್ಸ್, ಇದೇ ರೀತಿ ನೀವು ಈ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇರಿ. ಇದು ನಮ್ಮ ಚಾನಲ್ 14ನೇ ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.